ದೋಸ್ತಿ ಸರ್ಕಾರದ ಎಲ್ಲವೂ ಸರಿ ಇಲ್ಲ ಅಂತದ್ದು ಬೆಳವಣಿಗೆ ಹಾಸನದಿಂದ ಶುರುವಾಗಿದೆ. ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅವರನ್ನ ಅತೃಪ್ತ ನಾಯಕರು ಹಾಸನ ಜಿಲ್ಲೆಯಿಂದ ಬಂದು ಭೇಟಿ ಮಾಡಿದರು. ಮತ್ತೊಂದು ರೀತಿಯ ಬೆಳವಣಿಗೆ ಈಗ ಹಾಸನದ ಅತೃಪ್ತ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದರೆ ಹಾಸನದಲ್ಲಿ ಎಲ್ಲವೂ ಕೂಡ ಜೆಡಿಎಸ್ ಮಯ ಆಗಿದೆ ಅಂತ ಹೇಳಿ ಆರೋಪ ಮಾಡಿದರೆ ಸಿದ್ದರಾಮಯ್ಯ ಜೊತೆ ಹಾಸನ ನಿಯೋಗದ ಚರ್ಚೆ ಆಗಿದೆ. ಸಚಿವ ಎಚ್ ಡಿ ರೇವಣ್ಣ ವಿರುದ್ಧ ಕೈ ಮುಖಂಡರು ದೂರನ್ನು ಸಲ್ಲಿಸಿದರೆ ನಮ್ಮದೇನೂ ನಡೀತಾ ಇಲ್ಲ, ನಮಗೆ ಕ್ಯಾರಿ ಅಂತ ಇಲ್ಲ, ಸೊ ತಾವೇ ಇದರ ಮಧ್ಯಪ್ರವೇಶ ಮಾಡಬೇಕಂತ ನೇರವಾಗಿ ಹಾಸನದ ಮುಖಂಡರಲ್ಲೂ ಕೂಡ ಇವತ್ತು ಸಿದ್ದರಾಮಯ್ಯ ಭೇಟಿ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದೆ. ಹಾಸನದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವೆ ನೇರ ಸ್ಪರ್ಧೆ ಇದೆ. ಕೈ ನಾಯಕರಿಗೆ ಯಾವ ಕೆಲಸವೂ ಕೂಡ ಆಗ್ತಾ ಇಲ್ಲ ಅನ್ನುವ ಆರೋಪವನ್ನ ಮಾಡಿದ್ದಾರೆ. ಇವತ್ತಿನ ನಿಯೋಗದಲ್ಲಿ ನೇರವಾಗಿ ಸಿದ್ದರಾಮಯ್ಯ ದೂರನ್ನು ಸಲ್ಲಿಸಿದರೆ ಹಾಸನದ ಕಾಂಗ್ರೆಸ್ ಅತೃಪ್ತ ನಾಯಕ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಇರುತ್ತೆ. ಮೈತ್ರಿ ಸರ್ಕಾರ ಅಂತ ಹೇಳ್ತೀರಾ, ಆದ್ರೆ ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ಗೆ ಯಾವುದೇ ರೀತಿ ಕಿಮ್ಮತ್ತು ಕೊಡ್ತಾ ಇಲ್ಲ. ಹಾಸನ ಜಿಲ್ಲೆಯಲ್ಲಿ ಬರೀ ಎಚ್ ಡಿ ರೇವಣ್ಣವರದೇ ದರ್ಬಾರ್ ಆಗಿದೆ. ಜೆಡಿಎಸ್ನ ಕಾರ್ಯಕರ್ತರಿಗೆ ಬೆಲೆ ಕೊಡ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರಿಗೆ ಕೌಡೆ ಕಾಸಿನ ಕಿಮ್ಮತ್ತು ಸಿಗ್ತಾ ಇಲ್ಲ ಅಂತ ನೇರವಾಗಿ ಹಾಸನದಿಂದ ಬಂದಂತ ಕಾಂಗ್ರೆಸ್ನ ಮಾಜಿ ಶಾಸಕರುಗಳು, ಕಾಂಗ್ರೆಸ್ ಮುಖಂಡರು, ಅತೃಪ್ತರು ಕೂಡ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅವರಿಗೆ ದೂರನ್ನು ನೀಡಿದರು. ಈಗೇನಾಗಿದೆ, ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಂಗ್ರೆಸ್ನವರಂದ್ರೆ ಅವರಿಗೆ ಇಲ್ಲದ ಒಂದು ರೀತಿ ಕೇಸ್ ಹಾಕ್ಸೋದು, ಅವ್ರನ್ನ ಟಾರ್ಗೆಟ್ ಮಾಡೋದು, ಇಂಥದ್ದೆಲ್ಲ ಮಾಡ್ತಾರೆ. ಟೆಂಪರರಿ ಬೇಸಿಸ್ ಮೇಲೆ ಹುಡುಗರನ್ನ ಕಾಂಟ್ರಾಕ್ಟ್ ಮೇಲೆ ಕೆಲಸಕ್ಕೆ ತಗೊಂಡಿದ್ದಾರೆ. ಅವ್ರನ್ನ ಇವ್ರು ಯಾರು ಕಾಂಗ್ರೆಸ್ ಫ್ಯಾಮಿಲಿಯರು ಅಂದ್ರೆ ಕಿತ್ತಾಕದ ಅವ್ರನ್ನ. ಅಂದ್ರೆ ಒಟ್ಟಿನಲ್ಲಿ ಅವ್ರು ಟೋಟಲಿ ಅವ್ರ ಉದ್ದೇಶ ಅವರು ಸರ್ವೈವಲ್ ಆಗ್ಬೇಕಾದ್ರೆ ಕಾಂಗ್ರೆಸ್ ಸಪ್ರೆಸ್ ಮಾಡಬೇಕು ಹಾಸನದಲ್ಲಿ, ಅದು ಅವರ ಮೇನ್ ಉದ್ದೇಶ. ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಜಿಲ್ಲೆನಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ಕಿರುಕುಳವನ್ನ ಹಂತವಾಗಿ ವಿವರಿಸಿದೀವಿ. ಎಲ್ಲ ನೇಮಕಾತಿಗಳಲ್ಲಾಗಬಹುದು, ಎಲ್ಲ ವರ್ಗಾವಣೆಗಳಲ್ಲಾಗಬಹುದು, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನು ದಬ್ಬಾಳಿಕೆ ಕಿರುಕುಳ ಆಗ್ತಾ ಇದೆ, ನಾವು ಸಮ್ಮಿಶ್ರ ಸರ್ಕಾರ ಬಂದ ನಂತರ ಇಲ್ಲಿವರೆಗೂ ತಡ್ಕೊಂಡಿದ್ದು, ಇನ್ನ ತಡ್ಕೊಳಕ್ ಆಗೋದಿಲ್ಲ. 3ನೇ ತಾರೀಕು ನಡೆಯತಕ್ಕಂಥ ಸಮನ್ವಯ ಸಮಿತಿಯಲ್ಲಿ ನಾನು ಚರ್ಚೆ ಮಾಡಿ ನಿಮಗೆ ನ್ಯಾಯ ಒದಗಿಸ್ತೀನಿ ಅಂತ ಹೇಳಿದರೆ, ರೇವಣ್ಣವರೇ ನಮಗೆ ಸಮಸ್ಯೆ. ಕುಮಾರಸ್ವಾಮಿ ಅವರು ಈ ವಿಚಾರದಲ್ಲಿ ಭಾಗವಹಿಸಬೇಕು. ನಾವು ರೇವಣ್ಣವ್ರು ಕೇಳಲ್ಲ ಸರ್, ರಾಜ್ಯದಲ್ಲಿ ನಮ್ದು ಸಮ್ಮಿಶ್ರ ಸರ್ಕಾರ ಇದೆ, ನಮ್ಮ ಪಾಲನ್ನ ಕೊಡಿ ಅಂತ ಕೇಳ್ತೀವಿ ನಾವು. ಕೊನೆಗೂ ರಾಜ್ಯ ಮಟ್ಟದಲ್ಲಿ ಸಮನ್ವಯ ಸಮಿತಿಯ ಸಭೆ ಯಾವಾಗ ಅಂತ ತೀರ್ಮಾನ ಆಗಿರಲಿಲ್ಲ. ಆದರೆ ಅಂತಿಮವಾಗಿ ಈಗ ಸಮನ್ವಯ ಸಮಿತಿಗೆ ದಿನ ನಿಗದಿಯಾಗಿದೆ. ಮೈತ್ರಿ ಸರ್ಕಾರದ ಮೇಲೆ ಭಾರಿ ಒತ್ತಡ ಇತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಮೈತ್ರಿ ಸರ್ಕಾರದ ಏನು ಸಮನ್ವಯ ಸಮಿತಿ ಇದೆ, ಸಂಪುಟ ವಿಸ್ತರಣೆ ಆಗದೆ ಹೋದರೆ ಸಂಕಷ್ಟದ ಭಯ ಎದುರಿಸ್ತಾ ಇತ್ತು ದೋಸ್ತಿ ಸರ್ಕಾರ. ಸಂಪುಟ ವಿಸ್ತರಣೆ ಕುರಿತು ನಾಯಕರು ಚರ್ಚೆಯನ್ನ ಮಾಡಲಿಕ್ಕೆ ಈಗ ಸಮನ್ವಯ ಸಮಿತಿ ಸಭೆಯನ್ನ ನಿಗದಿ ಮಾಡಿದ್ದಾರೆ. ಡಿಸೆಂಬರ್ 3ಕ್ಕೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಮನ್ವಯ ಸಮಿತಿ ಸಭೆ ನಡೆಯುತ್ತೆ. ವಿಧಾನಮಂಡಲ ಅಧಿವೇಶನಕ್ಕೂ ಮೊದಲೇ ಈ ವಿಸ್ತರಣೆ ಆಗುತ್ತಾ, ಸಂಪುಟ ವಿಸ್ತರಣೆ ಅನ್ನುವಂಥದ್ದು. ಸೊ ಹಾಗಿದ್ರೆ ವಿಧಾನಮಂಡಲ ಮೊದಲೇ ಮಾಡಬೇಕನ್ನುವಂಥದ್ದು ಕೂಡ ಬಹಳಷ್ಟು ಅತೃಪ್ತರು ಮತ್ತೆ ಸಚಿವಾಕಾಂಕ್ಷಿಗಳ ಒತ್ತಡ ಇದೆ. ವಿಸ್ತರಣೆ ಹಿನ್ನೆಲೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಬೇರೆ ಬೇರೆ ನಾಯಕರು ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಹಾಗೆ ದೇವೇಗೌಡರು, ಕುಮಾರಸ್ವಾಮಿ ಈಗಾಗಲೇ ಇದ್ರ ಬಗ್ಗೆ ದೊಡ್ಡ ಅಪಸ್ವರ ಇದ್ದಿದೆ. ಯಾಕೆ ವಿಳಂಬ ಮಾಡ್ತಾ ಇರೋದು? ಚರ್ಚೆ ಬೆನ್ನಲ್ಲಿ ಸಮನ್ವಯ ಸಮಿತಿ ಸಭೆ ಕೂಡ ಈಗ ನಿಗದಿಯಾಗಿದೆ. ಡಿಸೆಂಬರ್ 3ರಂದು ಸಮನ್ವಯ ಸಮಿತಿ ಸಭೆ ನಡೆಯುತ್ತೆ. ಮೈತ್ರಿ ಸರ್ಕಾರದ ಗೊಂದಲ, ಸಂಪುಟ ವಿಸ್ತರಣೆ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಗಳಾಗ್ತವೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರ ನಡುವಿನ ಅಪಸ್ವರಗಳು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಡೆಗಣಿಸತಕ್ಕಂಥ ವಿಚಾರ ಇರಬಹುದು. ಈಗಾಗಲೇ ಅನೇಕ ಕಾಂಗ್ರೆಸ್ ನಾಯಕರು ಕೂಡ ಸಿದ್ದರಾಮಯ್ಯ ದೂರನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಯಡಿಯೂರಪ್ಪ ನೇತೃತ್ವದಲ್ಲಿ ಕೂಡ ಕೋರ್ ಕಮಿಟಿ ಸಭೆ, ಸಂಸದರು, ಶಾಸಕರ ಸಭೆ ಕೂಡ ನಡೀತದೆ. ಬಿಜೆಪಿ ಮುಂದಿನ ಹಂತದಲ್ಲಿ ಯಾವ ರೀತಿ ಚಳಿಗಾಲ ಅಧಿವೇಶನದಲ್ಲಿ ಹೋರಾಟ ಮಾಡಬೇಕು, ಸಭೆಯಲ್ಲಿ ಮೈತ್ರಿ ಗೊಂದಲ ಇದೆ, ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನು ಚರ್ಚೆ ಮಾಡಬೇಕು, ರೈತರ ಕಬ್ಬು ಬೆಳೆಗಾರರ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಒಂದು ಕಡೆ ಬಿಜೆಪಿಯ ಪ್ರಮುಖ ನಾಯಕರ ಸಭೆ ಇವತ್ತು ಬಿಜೆಪಿ ಕಚೇರಿಯಲ್ಲಿ ನಡೀತಾ ಇದೆ. ಯಡಿಯೂರಪ್ಪ ನೇತೃತ್ವದಲ್ಲಿ ಈ ಸಭೆ ಗಂಭೀರವಾಗಿ ಚರ್ಚೆಯನ್ನು ಮಾಡ್ತಿದೆ. ಬಹಳಷ್ಟು ನಾಯಕರು ಇವತ್ತಿನ ಸಭೆಗೆ ಗೈರಾಗಿದೆ. 40ಕ್ಕೂ ಹೆಚ್ಚು ಶಾಸಕರು ಈ ಸಭೆಯಿಂದ ದೂರ ಉಳಿದಿದ್ದಾರೆ. ಶ್ರೀರಾಮುಲು, ಉಮೇಶ್ ಕತ್ತಿ ಅಂತ ಘಟಾನುಘಟಿ ನಾಯಕರು ಇವತ್ತಿನ ಸಭೆಗೆ ಬಂದಿಲ್ಲ. ಸಭೆಯಲ್ಲಿ ಮೈತ್ರಿಯ ಗೊಂದಲವನ್ನು ಯಾವ ರೀತಿಯಾಗಿ ನಾವು ಬಳಕೆ ಮಾಡ್ಕೋಬೇಕು ಮತ್ತು ಸದ್ಯದ ರಾಜಕೀಯ ಸ್ಥಿತಿಯಲ್ಲಿ ಬಿಜೆಪಿಯ ಸ್ಟ್ರಾಟಜಿ ಏನು, ಮುಂದಿನ ಲೋಕಸಭಾ ಚುನಾವಣೆಗೆ ಯಾವ ರೀತಿ ರಣತಂತ್ರ ರೂಪಿಸಬೇಕು ಮತ್ತು ಕಾಂಗ್ರೆಸ್ ಜೆಡಿಎಸ್ ನಡುವಿನ
ಭಿನ್ನಮತ ಏನಿದೆ ಅದರ ಲಾಭವನ್ನು ಪಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿಯ ಪ್ರಮುಖ ನಾಯಕರು ಚರ್ಚೆಯನ್ನು ಮಾಡಿದ್ದಾರೆ. ಇದರಲ್ಲಿ ಈಶ್ವರಪ್ಪ, ಅಶೋಕ್ ಹಾಗೇನೆ ಜಗದೀಶ್ ಶೆಟ್ಟರ್ ಬಹಳಷ್ಟು ನಾಯಕರು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗಿದ್ದರು. ಆದರೆ 40ಕ್ಕೂ ಹೆಚ್ಚು ಶಾಸಕರು ಗೈರು ಹಾಜರಾಗಿದ್ದರು. ಹಾಗಾದ್ರೆ ಇವತ್ತಿನ ಪ್ರಮುಖ ವಿದ್ಯಮಾನಗಳ ಬಗ್ಗೆ ಮಾತಾಡೋದ್ರ ಜೊತೆಗೆ ನ್ಯೂಸ್ ಡೆಸ್ಕ್ನಿಂದ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಚಿದಾನಂದ ಪಟೇಲ್ ಇದ್ದಾರೆ. ಹಾಗೆ ಬಿಜೆಪಿ ಕಚೇರಿಯಿಂದ ರಮೇಶ್ ಹಿರಿಜಂಬೂರು, ಹಾಗೆ ಕಾಂಗ್ರೆಸ್ ಕಚೇರಿಯಿಂದ ಶ್ರೀನಿವಾಸ್ ಹಳಕಟ್ಟಿ. ಸೊ ಎಲ್ಲರನ್ನು ಮಾತಾಡ್ತೀನಿ. ಚಿದಾನಂದ ಪಟೇಲ್, ಇವತ್ತು ಕೊನೆಗೂ ಕೂಡ ಕಾಂಗ್ರೆಸ್ನಲ್ಲಿ ಅತೃಪ್ತಿ ಏನು ದೊಡ್ಡ ಪ್ರಮಾಣದಲ್ಲಿ ಎದ್ದಿತ್ತು. ಮತ್ತೊಂದು ಕಡೆ ನೇರವಾಗಿಯೇ ಸಿದ್ದರಾಮಯ್ಯ ಅವರಿಗೆ ದೂರನ್ನು ಕೂಡ ಕೊಟ್ಟಿದ್ರು ಕಾಂಗ್ರೆಸ್ ಶಾಸಕರು, ಮತ್ತೊಂದು ಕಡೆ ಮಾಜಿ ಶಾಸಕರು. ಕಾಂಗ್ರೆಸ್ ಕಾರ್ಯಕರ್ತರನ್ನ, ಕಾಂಗ್ರೆಸ್ ನಾಯಕರ ಕಡೆಗಣಿಸಲಾಗ್ತಾ ಇದೆ, ಸಂಪುಟ ವಿಸ್ತರಣೆ ವಿಳಂಬ ಆಗ್ತಾ ಇದೆ, ಇವೆಲ್ಲವೂ ಕೂಡ ಆಗದೆ ಹೋದರೆ ಸದನಕ್ಕೆ ಗೈರು ಹಾಜರಾಗುವಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಕೊನೆಗೂ ಕೂಡ ಸಮನ್ವಯ ಸಮಿತಿ ಸಭೆ ಫಿಕ್ಸ್ ಆಗಿದೆ. ಹಾಗಿದ್ರೆ ಅಧಿವೇಶನಕ್ಕೂ ಮುನ್ನ ಈ ಒಂದು ರೀತಿಯ ಹುತ್ತಕ್ಕೆ ಕೈ ಹಾಕುವಂತ ತೀರ್ಮಾನವನ್ನು ಸಮನ್ವಯ ಸಮಿತಿ ತೆಗೆದುಕೊಳ್ಳುತ್ತಾ? ಪಟೇಲ್, ನಾನು ಮಾತಾಡ್ತೀನಿ. ರಮೇಶ್ ಹಿರಿಜಂಬೂರು ಒಂದು ಕಡೆ ಇದ್ದಾರೆ, ಹಾಗೇನೆ ಶ್ರೀನಿವಾಸ್ ಹಳಕಟ್ಟಿ ಸಮನ್ವಯ ಸಮಿತಿ ಸಭೆ ಫಿಕ್ಸ್ ಆಗಿದೆ. ಹಾಗಿದ್ರೆ ಸಂಪುಟ ವಿಸ್ತರಣೆ ಅನ್ನುವಂಥದ್ದು ಕಾಂಗ್ರೆಸ್ ಜೆಡಿಎಸ್ ಪಾಲಿಗೆ ಒಂದು ದೊಡ್ಡ ಸವಾಲಾಗಿದೆ, ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ. ಹಾಗಿದ್ರೆ ಹುತ್ತಕ್ಕೆ ಕೈ ಹಾಕುವ ತೀರ್ಮಾನವನ್ನ ಉಭಯ ಪಕ್ಷಗಳ ಸಮನ್ವಯ ಸಮಿತಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುತ್ತಾ? ಖಂಡಿತವಾಗಿಯೂ ಕೈಗೊಳ್ಳುತ್ತೆ ಅಂತ ಹೇಳ್ಬೋದು ಲಕ್ಷ್ಮಣ್. ಯಾಕಂತಂದ್ರೆ ಬೆಳಗಾವಿ ಅಧಿವೇಶನಕ್ಕಿಂತ ಮುಂಚಿತವಾಗಿಯೇ ಒಂದು ಈ ಸಂಪುಟ ವಿಸ್ತರಣೆ ಅಂತಕ್ಕಂಥ ಒಂದು ಹುತ್ತಕ್ಕೆ ಕೈ ಹಾಕಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆ, ನಿಗಮ ಮಂಡಳಿ ನೇಮಕ ಮಾಡದೆ ಹೋದಲ್ಲಿ ಸಾಕಷ್ಟು ಜನ ಶಾಸಕರು ಬೆಳಗಾವಿ ಅಧಿವೇಶನವನ್ನ ಬಹಿಷ್ಕರಿಸತಕ್ಕಂಥ ಸಾಧ್ಯತೆ ಇದೆ, ಅಥವಾ ಆಪರೇಷನ್ ಕಮಲ ಮತ್ತಷ್ಟು ಸ್ಟ್ರಾಂಗ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಎಲ್ಲೋ ಒಂದ್ ಕಡೆ ನಾವು ಸಂಪುಟ ವಿಸ್ತರಣೆಯನ್ನ ಮಾಡದೆ ಹೋದ್ರೆ ಮೈತ್ರಿ ಸರ್ಕಾರ ಬಿದ್ದೇ ಹೋಗುತ್ತೆ ಅಂತಕ್ಕಂಥ ಒಂದು ಭಯ, ಒಂದು ಭೀತಿ ಒಂದು ದೋಸ್ತಿ ಪಕ್ಷಗಳ ಒಂದು ಮುಖಂಡರಲ್ಲಿ ಮನೆ ಮಾಡಿದೆ. ಆ ಒಂದು ನಿಟ್ಟಿನಲ್ಲಿನೇ ಒಂದು ಸೋಮವಾರ ಒಂದು ಸಮನ್ವಯ ಸಮಿತಿ ಸಭೆ ಕೂಡ ಫಿಕ್ಸ್ ಆಗಿದೆ ಅಂತಕ್ಕಂಥದ್ದು. ಈ ಸಭೆಯಲ್ಲಿ ಅಂತಿಮವಾಗಿ ಏನು ಒಂದು ಸಂಪುಟ ವಿಸ್ತರಣೆ ದಿನಾಂಕವನ್ನು ನಿಗದಿ ಮಾಡತಕ್ಕಂಥ ವಿಚಾರ ಆಗಿರ್ಬೋದು, ಏನು ಕಾಂಗ್ರೆಸ್ನ 6 ಸ್ಥಾನಗಳಿದೆ, ಜೆಡಿಎಸ್ನ ಏನು 6 ಸ್ಥಾನಗಳಿದೆ, ಆ ಸ್ಥಾನಗಳಿಗೆ ಯಾರನ್ನೆಲ್ಲ ತರಬೇಕು ಅನ್ನೋದ್ರ ಬಗ್ಗೆ ಒಂದು ಅಂತಿಮವಾಗಿರ್ತಕ್ಕಂಥ ತೀರ್ಮಾನವನ್ನು ಮಾಡಲಾಗುತ್ತೆ ಅಂತಕ್ಕಂಥದ್ದು. ಈಗ ಆಲ್ರೆಡಿ ನಿಗಮ ಮಂಡಳಿ ನೇಮಕಕ್ಕೆ ಯಾವ ಪ್ರಮುಖ ಒಂದು ನಿಗಮ ಮಂಡಳಿಯನ್ನ ಯಾರ್ಯಾರಿಗೆ ಕೊಡಬೇಕು ಅಂತಕ್ಕಂಥ ಒಂದು ಪಟ್ಟಿ ಕೂಡ ತಯಾರಾಗಿದೆ. ಅದನ್ನು ಅಂತಿಮಗೊಳಿಸತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಜೊತೆಗೆ ಈಗ ಆಲ್ರೆಡಿ ಕೆಪಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಕೂಡ ಒಂದು ಹೈಕಮಾಂಡ್ ಭೇಟಿ ಮಾಡಿ ಬೆಂಗಳೂರು ಕೂಡ ಆಗಮಿಸಿದ್ದಾರೆ. ಹೀಗಾಗಿ ಎಲ್ಲ ಬೆಳವಣಿಗೆಯನ್ನು ನೋಡಿದ್ರೆ ಅಧಿವೇಶನಕ್ಕಿಂತ ಮುಂಚಿತವಾಗಿನ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡ್ತಾರೆ ದೋಸ್ತಿ ನಾಯಕರು ಅಂತಕ್ಕಂಥ ಒಂದು ಆಶಾಭಾವನೆ ಕೂಡ ಆಕಾಂಕ್ಷೆಯಲ್ಲಿದೆ. ಮತ್ತೆ ನಿಮ್ಮನ್ನು ಮಾತಾಡ್ತೀನಿ. ರಮೇಶ್ ಹಿರಿಜಂಬೂರು ಬಿಜೆಪಿ ಕಚೇರಿ ತರದ ಈಗಾಗಲೇ ಪ್ರಮುಖ ಸಭೆ ನಡೀತಿದೆ. ರಮೇಶ್ ಹಿರಿಜಂಬೂರು ಭಾರತೀಯ ಜನತಾ ಪಕ್ಷದ ಇವತ್ತಿನ ಸಭೆ ಹೊರಗಡೆ, ಸದನದ ಹೊರಗಡೆ ಮತ್ತು ಸದನದ ಒಳಗಡೆ ಹೋರಾಟ ಮಾಡಲಿಕ್ಕೆ ಚರ್ಚೆ ಮಾಡ್ತಾ ಇದೆ. ಅದ್ರ ಜೊತೆಗೆ ರಾಜಕೀಯವಾದಂಥ ಕ್ಷಿಪ್ರ ಬೆಳವಣಿಗೆಗಳಾಗಿರ್ತಕ್ಕಂಥದ್ದು. ಸೊ ಮೊನ್ನೆ ಸಿಗಂದೂರು ಏನು ವಿಚಾರ, ಬ್ರಿಡ್ಜ್ ವಿಚಾರ ಸಂಬಂಧಪಟ್ಟಂತೆ BS ಯಡಿಯೂರಪ್ಪ, DK ಶಿವಕುಮಾರ್ ನಿನ್ನೆ ಭೇಟಿ ಮಾಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಯಲ್ಲಿ ಮುಂದಿನ ರಾಜಕೀಯವಾಗಿ ಆಪರೇಷನ್ ಮಾಡ್ತಕ್ಕಂಥದ್ದಕ್ಕೆ ಮಾತ್ರ ಚರ್ಚೆ ಆಗಿದೆಯಾ, ಅಥವಾ ಬರೀ ಹೋರಾಟದ ಬಗ್ಗೆ ಮಾತ್ರ ಚರ್ಚೆ ಆಗಿದೆಯಾ? ಲಕ್ಷ್ಮಣ್ ಇವತ್ತು ಪ್ರಮುಖವಾಗಿ ಚರ್ಚೆ ಆಗಿರುವಂತದ್ದು ಬಿಜೆಪಿಯ ಶಾಸಕರು ಮತ್ತು ಸಂಸದರನ್ನೆಲ್ಲ ಒಟ್ಟುಗೂಡಿಸಿ ಇಲ್ಲಿ ಮುಂದಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ರಣತಂತ್ರಗಳನ್ನ ಮಾಡಬೇಕು, ಮತ್ತೆ ಈ ಕಳೆದ ಉಪಚುನಾವಣೆಯಲ್ಲಿ ಶಿವಮೊಗ್ಗ ಮತ್ತು ಬಳ್ಳಾರಿಯಲ್ಲಿ ಆದಂತಹ ಏನು ಹಿನ್ನಡೆ ಏನಿದೆ, ಶಿವಮೊಗ್ಗದಲ್ಲಿ ಅತ್ಯಂತ ಕಡಿಮೆ ಮತಗಳು ಅಂತರದಲ್ಲಿ ರಾಘವೇಂದ್ರ ಅವರು ಗೆಲ್ಲಬೇಕಾಯ್ತು, ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರ ಸೋದರಿ ಶಾಂತ ಅವರು ಸೋಲಬೇಕಾಯ್ತು. ಸೊ ಇವೆಲ್ಲವಕ್ಕೂ ಕೂಡ ಏನು ಕಾರಣ ಅನ್ನುವಂಥದ್ದು ಬಗ್ಗೆ ಚರ್ಚೆ ನಡೆಯಿತು. ಅದರಲ್ಲಿ ಪ್ರಮುಖವಾಗಿ ಲಿಂಗಾಯತರನ್ನ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಸ್ವಲ್ಪ ಕೈ ಬಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ, ಲಿಂಗಾಯತ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವಿಫಲ ಆಗ್ತಾ ಇದೆ ಅನ್ನುವಂತ ಅಸಮಾಧಾನ ಇವತ್ತಿನ ಶಾಸಕರ ಸಭೆಯಲ್ಲಿ ಕಂಡು ಬಂದಿರುವಂತದ್ದು. ಅದರಲ್ಲೂ DK ಶಿವಕುಮಾರ್ ಅವರು ಕೊನೆಗಳಿಗೆಯಲ್ಲಿ ಸರ್ಕಾರದಿಂದ, ಅಂದ್ರೆ ಹಿಂದಿನ ಸರ್ಕಾರದಲ್ಲಿ ಆದಂತಹ ಎಡವಟ್ಟನ್ನು ಸರಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಜನರ ಕ್ಷಮೆ ಕೋರಿಯುವಂಥದ್ದು ಸಾಕಷ್ಟು ವರ್ಕೌಟ್ ಆಯಿತು. ಜೊತೆಗೆ ಅಲ್ಲಿ ಇರ್ತಕ್ಕಂಥ ಏನು ಒಕ್ಕಲಿಗರು ಮತ್ತೆ ಲಿಂಗಾಯತರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ತಂಡ ಮಾಡ್ತು. ಮತ್ತೊಂದು ಕಡೆಯಲ್ಲಿ ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಅವರ ಟೀಮ್ ಏನಿದೆ, ಇರುವಂತಹ ಏನು ವಾಲ್ಮೀಕಿ ಸಮುದಾಯದ ಮತಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಸೋತರು. ಸೊ ಜೊತೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೊನೆಗಳಿಗೆಯಲ್ಲಿ ಸಿದ್ದರಾಮಯ್ಯ ಅವರ ಪುತ್ರನ ಬಗ್ಗೆ ಆಡಿರ್ತಕ್ಕಂಥ ಮಾತು ಸಾಕಷ್ಟು ನಮಗೆ ಪೆಟ್ಟು ಕೊಡ್ತು ಅನ್ನುವಂಥ ವಿಚಾರ ಇವತ್ತು ಬಹಳಷ್ಟು ಚರ್ಚೆ ಆಗಿರುವಂಥದ್ದು. ಹಾಗೇನೆ ಮಂಡ್ಯದಲ್ಲಿ ಮತಗಳ ಗಳಿಕೆ ಆಗಿರುವಂಥದ್ದು ಬಗ್ಗೆ ಕೂಡ ಚರ್ಚೆ ಆಗಿದೆ. ಶಿವಮೊಗ್ಗದಲ್ಲಿ ಒಕ್ಕಲಿಗರು ಮತ್ತೆ ಈಡಿಗ ಸಮುದಾಯವನ್ನು ಒಟ್ಟುಗೂಡಿಸಿದಂತ ಕಾಂಗ್ರೆಸ್ನ ಚಾಣಾಕ್ಷತನವನ್ನು ಕೂಡ ಇಲ್ಲಿ ಇವತ್ತಿನ ಪರಾಮರ್ಶೆ
ವಿಮರ್ಶೆಯಲ್ಲಿ ಚರ್ಚೆಗೆ ಬಂದಿರುವಂತದ್ದು. ಇವತ್ತಿನ ಸಭೆಗೆ 40ಕ್ಕೂ ಹೆಚ್ಚು ಶಾಸಕರು ಪ್ರಮುಖ ನಾಯಕರು ಗೈರಾಜರಾಗಿದ್ದಾರೆ. ಅಂದ್ರೆ ಅವರು ಮಹತ್ವ ಈ ಸಭೆ ಬಗ್ಗೆ ಅವ್ರಿಗೆ ಇರಲಿಲ್ಲ ಅನ್ನುವಂಥದ್ದು ಒಂದ್ ಕಡೆ ಆತ್ಮಾವಲೋಕನ, ಮತ್ತೊಂದ್ ಕಡೆ ಮುಂದಿನ ರಣತಂತ್ರ. ಹಾಗಿದ್ರೆ ಈ ಎಲ್ಲ ನಾಯಕರು ಗೈರಾಜರಿಗೆ ಕಾರಣ ಏನು? ಯಡಿಯೂರಪ್ಪನವರು ಎಲ್ಲ ಶಾಸಕರು ಮತ್ತು ಸಂಸದರು ಎಲ್ಲರೂ ಕೂಡ ಇವತ್ತಿನ ಸಭೆಗೆ ಬರಬೇಕು ಅನ್ನುವಂತಹ ಸೂಚನೆ ಕೊಟ್ಟಿದ್ರು. ಆದರೆ ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಇವತ್ತು ಬಂದಿರಲಿಲ್ಲ. ಒಂದು ಕಡೆ ರೇಣುಕಾಚಾರ್ಯ ಹೊನ್ನಾಡಿಯಲ್ಲಿ ಮರಳು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಉಪವಾಸ ಸತ್ಯಾಗ್ರಹವನ್ನು ಕೂತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಉಳಿದ ಶಾಸಕರು ತಮ್ಮದೇ ಆದ ಒಂದು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ಕೆಲವರು ಇನ್ಫಾರ್ಮ್ ಮಾಡಿಲ್ಲ. ಸೊ ಅಂಥವರ ವಿರುದ್ಧ ಯಡಿಯೂರಪ್ಪನವರು ಗರಂ ಆಗಿರುವಂಥದ್ದು ಕೂಡ ಈಗ ಬೆಳಗ್ಗೆ ಬಂದಿರುವಂಥದ್ದು. ಆದರೆ ಇವತ್ತಿನ ಇರ್ತಕ್ಕಂಥ ಸುಮಾರು ಏನು ಪ್ರಮುಖ ಎಲ್ಲ ನಾಯಕರು ಇದ್ದರು ಅವರೆಲ್ಲರೂ ಮಾತಾಡ್ತೀನಿ. ಶ್ರೀನಿವಾಸ ಹೆಲಿಕಟ್ಟಿ ಜೊತೆಗೆ ಮಾತಾಡ್ತೀನಿ. ಈಗ ಹಿರಿಯ ನಾಯಕ ಕಾಂಗ್ರೆಸ್ನ ಎಂ ಬಿ ಪಾಟೀಲ್ ಕೂಡ ಸಂಪುಟ ವಿಸ್ತರಣೆ ಬಗ್ಗೆ ಮಾತನಾಡಿದ್ದಾರೆ. ನನ್ನನ್ನು ಸಚಿವರನ್ನಾಗಿ ಮಾಡದಿದ್ರೂ ಪರವಾಗಿಲ್ಲ, ಸಂಪುಟ ವಿಸ್ತರಣೆಯನ್ನು ಮಾಡಲೇಬೇಕು ಅನ್ನುವಂಥ ಆಗ್ರಹವನ್ನು ಎಂ ಬಿ ಪಾಟೀಲ್ ಮಾಡಿದ್ದಾರೆ. ಸಂಪುಟ ಪೂರ್ಣ ಪ್ರಮಾಣದಲ್ಲಿ ರಚನೆ ಆಗಬೇಕು, ಮತ್ತೆ ಅದರಲ್ಲಿ ಕೆಲವು ಕೆಲವು ಖಾಲಿ ಉಟ್ಕೊಳ್ತಕ್ಕಂಥದ್ದು ಒಳ್ಳೆಯದ. ಸಚಿವ ಸಂಪುಟ ವಿಸ್ತರಣೆಗೆ ಎಂ ಬಿ ಪಾಟೀಲ್ ಒತ್ತಾಯ ಮಾಡಿದ್ದಾರೆ. ಅದರಲ್ಲಿ 6 ಸ್ಥಾನಗಳನ್ನು ಭರ್ತಿ ಮಾಡ್ಕೊಳ್ಬೇಕು, ನನಗೆ ಮಾಡದಿದ್ರೂ ಪರವಾಗಿಲ್ಲ, ಅದನ್ನು ಒಂದ್ಸಲ ಮುಗಿಸ್ಲಿ ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ. ಸಮ್ಮಿಶ್ರ ಸರ್ಕಾರ ಸ್ಥಿತಿಗೆ ಬಂದೀಗ 6 ತಿಂಗಳಾಗಿದೆ. ಇನ್ನು ಮುಂದಾದರೂ ಕೂಡ ಸರ್ಕಾರ ಚುರುಕಾಗಿ ಕೆಲಸ ಮಾಡಬೇಕು, ಇಲ್ಲದೆ ಹೋದ್ರೆ ಹಾಗೆ ಖಾಲಿ ಉಟ್ಕೊಂಡ್ರೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಅನ್ನುವಂಥ ವಿಚಾರವನ್ನು ಎಂ ಬಿ ಪಾಟೀಲ್ ಪ್ರಸ್ತಾಪ ಮಾಡಿದ್ದಾರೆ. ಈ ಮೂಲಕ ಸಂಪೂರ್ಣವಾಗಿ ಏನು 6 ಖಾತೆಗಳು ಖಾಲಿ ಇದಾವೆ, ಸಚಿವ ಸ್ಥಾನ ಖಾಲಿ ಇದಾವೆ, ಅದೆಲ್ಲವೂ ಕೂಡ ತುಂಬ್ಕೋಬೇಕು. ನಿಗಮ ಮಂಡಳಿ ನೇಮಕಕ್ಕೆ ಕೂಡ ಕೂಡಲೇ ಚಾಲನೆ ಸಿಗಬೇಕು, ಕಾಂಗ್ರೆಸ್ ಶಾಸಕ ಸಭೆಯ ಕರೀಬೇಕು ಅಂತ ಇವತ್ತು ಎಂ ಬಿ ಪಾಟೀಲ್ ಆಗ್ರಹಿಸಿದರು. ಇನ್ನು ಸರ್ಕಾರ ಬಹಳ ಚುರುಕಾಗಿ ಇವತ್ತೊಂದು ಸಹ ಕೆಲಸ ಮಾಡಬೇಕಾಗ್ತದೆ. ಇಲ್ಲಿವರೆಗೆ ಕೆಲಸ ಮಾಡಿಲ್ಲ ಅಂತಲ್ಲ, ಆದರೆ ಇನ್ನು ಮುಂದೆ ಇವತ್ತು ಎಲ್ಲ ಶಾಸಕರ ಒಂದು ಕೆಲಸಗಳೇನಿದಾವೆ ಆ ಕೆಲಸಗಳನ್ನ ತ್ವರಿತಗತಿಯಲ್ಲಿ ಆಗಬೇಕು. ಆ ದಿಶೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷನೂ ಕೂಡ ಕರಿಬೇಕು. ಅಲ್ಲಿ ಶಾಸಕಾಂಗ ಸಭೆಯಲ್ಲಿ ಜನಪ್ರತಿನಿಧಿಗಳು ಏನೇನು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳನ್ನ ಇವತ್ತು ಸಿದ್ದರಾಮಯ್ಯನವರು ಅದನ್ನ ತಿಳ್ಕೊತಾರೆ. ಅವೆಲ್ಲವೂ ಕೂಡ ತೀವ್ರಗತಿಯಲ್ಲಿ ಆಗಲಿಕ್ಕೆ ಇವತ್ತು ಕ್ರಮ ಕೈಗೊಳ್ಳಬೇಕಾಗಿರೋ ಅಗತ್ಯತೆಯೂ ಕೂಡ ಇದೆ. ಆ ಒಂದು ಶಾಸಕರ ಒಂದು ಅಭಿಪ್ರಾಯಗಳನ್ನ ನಾವು ಗೌರವಿಸಬೇಕಾಗ್ತದೆ. ಆ ದಿಶೆಯಲ್ಲಿ ಕೆಲಸ ಇನ್ನು ಮುಂದೆ ತ್ವರಿತಗತಿಯಲ್ಲಿ ಆಗ್ತದೆ ಅನ್ನೋ ಒಂದು ವಿಶ್ವಾಸ ಇದೆ. ಪೂರ್ಣ ಪ್ರಮಾಣದ ಇವತ್ತು ಮಂತ್ರಿಮಂಡಲ ವಿಸ್ತರಣೆ ಆಗಿ ಬೋರ್ಡ್ಗಳಾದರೆ ಇವತ್ತು ಆಡಳಿತಕ್ಕೆ ಚುರುಕು ಬರ್ತದೆ, ಸಮರ್ಪಕವಾಗಿ ಕೆಲಸ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ದಿಶೆಯಲ್ಲಿ ಯಾರನ್ನೇ ಮಾಡಲಿ ಇವತ್ತು ದಿವಸ ಎಂ ಬಿ ಪಾಟೀಲ್ ನನ್ನೇ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಇವತ್ತು ಯಾರನ್ನೇ ಮಾಡಲಿ ಬೇಗ ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡಿ ಆ ಖಾಲಿ ಇದ್ದ ಸ್ಥಾನಗಳನ್ನು ತುಂಬಿದ್ರೆ ಆಡಳಿತಕ್ಕೆ ಚುರುಕು ಬರ್ತದೆ. ಶೀಘ್ರವಾಗಿ ಮಂತ್ರಿಮಂಡಲ ವಿಸ್ತರಣೆ ಮಾಡ್ತಾರೆ ಅನ್ನೋ ವಿಶ್ವಾಸ ಕೂಡ ಇದೆ. ಇನ್ನು ಬನ್ನಿ ಎಲ್ಲ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್, ರಾಜಕೀಯ ವಿಭಾಗದ ಮುಖ್ಯ. ಚಿದಾನಂದ ಪಟೇಲ್, ಇವತ್ತು ಅನೇಕ ವಿಷಯಗಳು ಚರ್ಚೆಗೆ ಬರ್ತಾ ಇದ್ದಾವೆ. ಬಹಿರಂಗವಾಗಿಯೇ ಆ ಕಾಂಗ್ರೆಸ್ ಶಾಸಕರು ಮಾತಾಡ್ತಾ ಇದ್ದಾರೆ. ಇದು JDS ಸರ್ಕಾರವೋ ದೋಸ್ತಿ ಸರ್ಕಾರವೋ ಅನುಮಾನ ಕಾಡ್ತದೆ. ಈಗ ಹಾಸನದ ಕಾಂಗ್ರೆಸ್ ನಾಯಕರ ನಿಯೋಗ ಕೂಡ ಸಿದ್ದರಾಮಯ್ಯರನ್ನು ಭೇಟಿ ಮಾಡ್ತು. ಮೊನ್ನೆ ಅಷ್ಟೇ ಅನೇಕ ಶಾಸಕರು, ಮಾಜಿ ಶಾಸಕರು, ಪ್ರಮುಖರು ಸಿದ್ದರಾಮಯ್ಯರು ಭೇಟಿ ಮಾಡಿ ನಮ್ಮ ನೋವನ್ನು ಆಕ್ರೋಶನ ಹಾಕಿದ್ರು. ಹಾಗಿದ್ರೆ ಸಮನ್ವಯ ಸಮಿತಿ ಸಭೆ ಫಿಕ್ಸ್ ಆಗಿದೆ. ಒಂದ್ ಕಡೆ ಬಿಜೆಪಿ ಕೂಡ ಈ ಸರ್ಕಾರದ ವಿರುದ್ಧ ಹೋರಾಡಲಿಕ್ಕೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸಿದ್ಧತೆ ಮಾಡ್ಕೊಳ್ತದೆ. ಹಾಗಿದ್ರೆ ಈ ಸಮನ್ವಯ ಸಮಿತಿಯ ಮೂಲಕ ಆಪರೇಷನ್ ಕಮಲವನ್ನು ತಡೆಯುವ ಪ್ರಯತ್ನದಲ್ಲಿ ಏನಾದರೂ ಸಭೆಯಲ್ಲಿ ಚರ್ಚೆ ಆಗುತ್ತಾ, ಅಥವಾ ಕಾಂಗ್ರೆಸ್ನ ಅತೃಪ್ತಿಯನ್ನು ಶಮನ ಮಾಡಲಿಕ್ಕೆ ಇದೊಂದು ರೀತಿ ಮೂಗಿಗೆ ತುಪ್ಪ ಸವರೋ ಪ್ರಯತ್ನ ಆಗುತ್ತಾ? ಖಂಡಿತ ಲಕ್ಷ್ಮಣ್ ಉಗರ್, ಮಂಗಳವಾರ ರಾತ್ರಿ ಮುಖ್ಯಮಂತ್ರಿ ಕುಮಾರಸ್ವಾಮಿ, HD ದೇವೇಗೌಡರು ಹಾಗೂ ಸಿದ್ದರಾಮಯ್ಯ ನಡುವೆ ನಡೆದಂತ ರಹಸ್ಯ ಸಭೆಯಲ್ಲಿ ಕೂಡ ಇದೇ ಚರ್ಚೆ ಆಗಿದ್ದು. ಸಿದ್ದರಾಮಯ್ಯವರು ನೀವು ಸಂಪುಟ ವಿಸ್ತರಣೆ ಮಾಡಲಿಲ್ಲ ಅಂದ್ರೆ ಯಾವ ಶಾಸಕರು ನಮ್ಮ ಜೊತೆ ಉಳಿಯಲ್ಲ, ಅತೃಪ್ತರೆಲ್ಲ ಹೊರಗೆ ಹೋಗ್ತಾರೆ, ಆಪರೇಷನ್ ಕಮಲಕ್ಕೆ ಅನುಕೂಲ ಆಗುತ್ತೆ. ಒಂದು ವೇಳೆ ಸಂಪುಟ ವಿಸ್ತರಣೆ ಮಾಡಿದ್ರೆ ನಾವು ಒಂದಷ್ಟು ಜನಕ್ಕೆ ಸಚಿವ ಸ್ಥಾನ ಕೊಡಬಹುದು, ಉಳಿದಂತವ್ರು ನಿಗಮ ಮಂಡಳಿ ಸ್ಥಾನವನ್ನು ಕೊಟ್ಟು ಅವ್ರನ್ನ ತೃಪ್ತಿಪಡಿಸಬಹುದು. ಇದರಿಂದ ಒಂದಷ್ಟು ಆಪರೇಷನ್ ಕಮಲ ತಡೆ ಹಿಡಿದಂಗೆ ಆಗುತ್ತೆ, ಅತೃಪ್ತರನ್ನ, ಅಸಮಾಧಾನಿತರನ್ನ ಸರಿ ಮಾಡಿದಂತ ಆಗುತ್ತೆ ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡ್ರು. ಆದ್ರೆ ಮಾಜಿ ಪ್ರಧಾನಿ HD ದೇವೇಗೌಡರು ಮತ್ತು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ವರ್ಷ ಬೇರಾಗಿರುವಂತದ್ದು. ಈಗ ಸಂಪುಟ ವಿಸ್ತರಣೆ ಆದ್ರೆ ಯಾರೆಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ರು, ಯಾರಿಗೆಲ್ಲ ಸಚಿವ ಸ್ಥಾನ ಸಿಕ್ಕಿಲ್ಲ ಅವರೆಲ್ಲ ಬಂಡಾಯ ಹೇಳ್ತಾರೆ. ಆಗ ಬಿಜೆಪಿ ಜೊತೆ ಹೋಗ್ತಾರೆ, ಓಪನ್ ಆಗಿ ಸರ್ಕಾರದ ವಿರುದ್ಧ ವಾರ್ ಮಾಡ್ತಾರೆ, ಸರ್ಕಾರ ವಿರುದ್ಧ ಹೇಳಿಕೆಯನ್ನು ಕೊಡ್ತಾರೆ. ಹಾಗಾಗಿ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಬೇಡ ಅಂತ ಹೇಳಿ ಅವರ ಒಂದು ಸಲಹೆಯನ್ನ ನೀಡಿದ್ರು. ಒಟ್ಟಾರೆ ಸಿದ್ದರಾಮಯ್ಯವರು ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ವಿಸ್ತರಣೆ ಮುಂದೂಡೋದು ಬೇಡ, ಮುಂದೂಡಿದ್ರೆ ಇದು ಮುಂದಿನ ಲೋಕಸಭೆ ಚುನಾವಣೆಗಳು ಕೂಡ ದೊಡ್ಡ ಕಂಟಕ ಆಗುತ್ತೆ ಮತ್ತು ಬಹಳಷ್ಟು ಶಾಸಕರುಗಳು ಸಲೀಸಾಗಿ ಬಿಜೆಪಿ ಕಡೆ ಹೋಗ್ತಾರೆ. ಹಾಗಾಗಿ ಸಂಪುಟ ವಿಸ್ತರಣೆ ಆಗಲೇಬೇಕಂದ್ರೆ ಪಟ್ಟು ಹಿಡಿದು ಅನಿವಾರ್ಯವಾಗಿ ಈಗ ಸಂಪುಟ ವಿಸ್ತರಣೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅದೇ ರೀತಿ ಡಿಸೆಂಬರ್ 3 ನಡೆದಿರ್ತಕ್ಕಂಥ ಸಮನ್ವಯ ಸಭೆಯಲ್ಲೂ ಕೂಡ ಇದೇ ಪ್ರಮುಖವಾಗಿ ಚರ್ಚೆ ಆಗಲಿದೆ. ಯಾರೆಲ್ಲ ಅತೃಪ್ತರಿದ್ದಾರೆ, ಅತೃಪ್ತ ಶಾಸಕರನ್ನ ಮನವೊಲಿಸೋದಾಗಿ ಯಾರನ್ನ ಸಚಿವರನ್ನಾಗಿ ಮಾಡಬಹುದು, ಯಾರನ್ನ ನಿಗಮಂಡಳಿ ಸ್ಥಾನವನ್ನು ಕೊಟ್ಟರೆ ಉಳ್ಕೊಳ್ತಾರೆ ಎಂಬುದರ ಬಗ್ಗೆ ಚರ್ಚೆ ಆಗಬಹುದು. ಪ್ರಮುಖವಾಗಿ ಒಂದು ಅಂಶ ಇರತಕ್ಕಂಥ ಎಂ ಬಿ ಪಾಟೀಲ್ ಒತ್ತಾಯ ಮಾಡಿದ್ ನೋಡಿದ್ರೆ, ಸೊ ಏನು 6 ಖಾತೆಗಳು 6 ಸಚಿವ ಸ್ಥಾನಗಳು ಕಾಂಗ್ರೆಸ್ ಕಡೆಯಿಂದ ಖಾಲಿ ಇರತಕ್ಕಂಥದ್ದು, 2 JDS ನ ಕೋಟಾ ಇದೆ.
ಸೊ ಹಾಗಾಗಿ ಇದು ಇನ್ನೊಂದು ಕಂತು ಉಳಿಸ್ಕೊಳ್ಳುವ ಪ್ರಯತ್ನ ಮಾಡಬೇಡಿ ಅನ್ನುವಂಥದ್ದು. ಸೊ ಒನ್ ಟೈಮ್ ಇದನ್ನ ಕ್ಲಿಯರ್ ಮಾಡಬೇಡಿ. 6 ತಿಂಗಳಾಗಿ ಸರ್ಕಾರ ಬಂದು ಸೊ ಅನೇಕ ರೀತಿಯ ಚಿರುಕುಗಳು ಆಗಬೇಕಾಗಿದೆ, ಸರ್ಕಾರದಲ್ಲಿ ಕೂಡ ವೇಗ ಸಿಗ್ತಾ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನ ಎಂ.ಪಿ. ಮಾಡಿದ್ದಾರೆ. ಹಾಗಿದ್ರೆ ಸಮನ್ವಯ ಸಮಿತಿಯಲ್ಲಿ ತಾವು ಹೇಳೋ ಪ್ರಕಾರ ದೇವೇಗೌಡರು ಕುಮಾರಸ್ವಾಮಿ ಅವರ ಪ್ರಕಾರ ಈ ಬೀಸೋ ನಡುವೆಯನ್ನು ತಪ್ಪಿಸ್ಕೋಬೇಕು. ಒಂದ್ ವೇಳೆ ಸಂಪುಟ ವಿಸ್ತರಣೆ ಮಾಡಿದ್ರೆ ಅತೃಪ್ತರು ಸರ್ಕಾರದ ವಿರುದ್ಧವೇ ಗುಡುಕ್ತಾರೆ, ಅವರು ನಾಳೆ ಮತ್ತೆ ಬೇರೆ ರೀತಿಯಾದಂಥ ತೀರ್ಮಾನ ಕೈಗೊಂಡ್ರೆ ಯಾಕೆ ಅನ್ನೋ ಉಸಾಬರಿ ಅನ್ನುವಂಥದ್ದು. ಹಾಗಿದ್ರೆ ಸಮನ್ವಯ ಸಮಿತಿ 8 ಖಾಲಿ ಇರತಕ್ಕಂಥ ಸ್ಥಾನಗಳನ್ನು ಭರ್ತಿ ಮಾಡ್ಕೊಳ್ಳೋಕೆ ಒಪ್ಪಿಗೆ ಕೊಡುತ್ತಾ? ಅನಿವಾರ್ಯ ಕೂಡ ಆಗಿರುವಂತದ್ದು ಬೀಸದೊಣ್ಣೆಯಿಂದ ತಪ್ಪಿಸಿಕೊಳ್ಬೇಕಾಗಿದೆ. ಹಾಗಾಗಿ ಇಲ್ಲಿ ಬಿಜೆಪಿ ಯಾವ ಕಾರಣಕ್ಕೂ ಮೈತ್ರಿ ಸರ್ಕಾರವನ್ನ ಉರುಳಿಸಬಾರದು, ಜೊತೆಗೆ ಆಪರೇಷನ್ ಕಮಲ ಮಾಡಬಾರದು ಅಂತ ಹೇಳಿದ್ರೆ ಅನಿವಾರ್ಯವಾಗಿ ಸಂಪುಟ ವಿಸ್ತರಣೆ ಮಾಡಬೇಕಾಗಿದೆ. 8 ಸ್ಥಾನಗಳನ್ನು ತುಂಬಬೇಕಾಗಿದೆ. ಆ 8 ಸ್ಥಾನಗಳನ್ನು ಎಚ್ಚರಿಕೆಯನ್ನು ತುಂಬಬೇಕಾಗಿದೆ. ಮತ್ತು ಯಾರನ್ನ ಸೇರಿಸಬೇಕು ಅನ್ನೋದು ಕೂಡ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಅನಿವಾರ್ಯವಾಗಿ ಬೀಸದೊಣ್ಣೆಯಿಂದ ಪಾರಾಗಲ್ಲ. ನಾನು ಪಟೇಲ್ ವಿಷ್ಣು ಸ್ಮಾರಕದ ಬಗ್ಗೆ ನಿರ್ಮಾಪಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗೆ ಮಾಡಿರೋದ್ರಿಂದ ಅಲ್ಲ ಅವರೇ ಓಪನ್ ನೋಡಿ ಹೌದು, ಇದು ನನ್ನ ಹೆಸರಿಗೆ ಮಾಡಿದ್ರೆ ನಾನೇ ಕೊಡ್ತೇನೆ. ಈಗ ಮುಖ್ಯಮಂತ್ರಿಗಳಿಗೆ ಮಾಡಿ, ಹಾಗಾಗಿ ಇದನ್ನು ನಾನು ಬಹಿರಂಗ ಪಡಿಸೋಕ್ಕಾಗಲ್ಲ. ನನಗೆ ಕೊಟ್ಟರೆ ನಾನು ಇವತ್ತೇ ಇಲ್ಲೇ ಕೊಡ್ತಾ ಇದ್ದೆ. ಇದು ಮುಖ್ಯಮಂತ್ರಿಗಳಿಗೆ ಕೊಟ್ಟಿರೋದ್ರಿಂದ ಈ ಪತ್ರನ ಇದನ್ನು ನಾನು ಇವತ್ತು ಬಹಿರಂಗವಾಗಿ ಇದನ್ನು ನಾನೇನು, ಯಾಕಂದರೆ ಇದನ್ನು ಅವ್ರ ಗಮನಕ್ಕೆ ಕೊಟ್ಟ ಮೇಲೆ ಇದನ್ನು ಸಂಪೂರ್ಣವಾಗಿ ನೋಡುವಂಥದ್ದು ಅವ್ರಿಗಾಗಿರುತ್ತೆ. ಯಾರಿಗೆ ಅಡ್ರೆಸ್ ಮಾಡಿರ್ತೀವಿ ಅವ್ರ ಕೈ ಸೇರಿಸೋಂಥ ನನ್ನ ಕೆಲಸ ಮಾಡ್ತೀನಿ. ಅದರಲ್ಲಿ ಏನಿದೆ ಅಂತ ಬೇಕಾದ್ರೆ ನೀವು ಸರ್, ಈಗ ಚಿತ್ರರಂಗದ ಕೂಡ ನೀವು ನಿರ್ಮಾಪಕ ಸಂಘದ ಅಧ್ಯಕ್ಷರಾಗಿ ಕೂಡ ಚಿತ್ರರಂಗ ಈಗ ಒಂದು ವಿಷಯ ಅಲ್ಲ, ಒಂದು ವಿಷಯ ನೆನ್ನೆ ಕೆಲವು ವಾಹಿನಿಗಳಿಂದ ನಾನು ಮಾತನಾಡಿದಂಥ ಸಂದರ್ಭದಲ್ಲಿ ಅನಿರುದ್ಧ ಅವರು ನಾವು ಖಂಡಿತವಾಗ್ಲೂ ಇವತ್ತು 2 ಗಂಟೆಗೆ ನಾನು ಬರ್ತೀನಿ ಅಂದಾಗ ಪತ್ರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಪತ್ರ ಕೊಟ್ಟಿದ್ದಾರೆ. ಈ ಪತ್ರನ ನಿರ್ಮಾಪಕರ ಸಂಘಕ್ಕಾಗಲಿ ಅಥವಾ ನನಗಾಗಲಿ ಕೊಟ್ಟಿದ್ರೆ ನಾನು ಖಂಡಿತವಾಗ್ಲೂ ಇದನ್ನು ಇವತ್ತು ನಿಮ್ಮ ಮುಂದೆ ನಾನು ಓದಿ ಹೇಳ್ತಾ ಇದ್ದೆ. ಈಗಲೇ ಮಾಡಿಸ್ಕೊಟ್ಬಿಡ್ತೀನಿ. ಇದು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ರಿಂದ ನಾನು ಇದನ್ನು ಹಾಗೆ ಅವ್ರಿಗೆ ತಲುಪಿಸುವಂಥ ಕೆಲಸ ನಾನು ಮಾಡ್ತೇನೆ. ಓಕೆ ಸರ್, ಒಂದು ಮಾತಾಡಿ. ಅಲ್ಲ ಪ್ರೊಡ್ಯೂಸರ್ ಅಸೋಸಿಯೇಷನ್ ಕೊಟ್ಟರು ನಾನು ತಗೊಂಡಾಗ ಕೆಲಸ ಮಾಡ್ತೀನಿ. ಯಾಕಂದ್ರೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಗೆ ನನ್ನ ಕರ್ತವ್ಯ ಅದು. ಆಮೇಲೆ ನಿಮ್ಮ ಹೆಸರು ಹೇಳ್ಬೋದಲ್ಲ, ಕೊಡ್ಬೋದು. ಮುನಿರತ್ನಂ ಅವ್ರಿಗೆ ಹೇಳಿ, ನಿರ್ಮಾಪಕ ಸಂಘದ ಅಧ್ಯಕ್ಷರೇ, ಅಧ್ಯಕ್ಷರು ನಿರ್ಮಾಪಕ ಈಗ ನೀವು ಹೇಳ್ಬೋದಾ ಮನವಿ ಪತ್ರದಲ್ಲಿ ಏನಿದೆ ವಿಚಾರ ಅನ್ನುವಂಥದ್ದನ್ನ, ಮತ್ತೆ ಏನು ಮನವಿ ಮಾಡಿದಿರಿ ಅನ್ನೋದು? ಮೊನ್ನೆ ಹೇಳ್ದಂಗೆನೆ ಇಲ್ಲ, ಮೊನ್ನೆ ಮಾತಾಡ್ದಂಗೆ ನಿನ್ನೆ. ಸೊ ಅದರಲ್ಲಿ ಇನ್ನೇನು ಇಲ್ಲ, ಮೈಸೂರಲ್ಲಿ ಇದು ಕೆಲಸ ನಮಗೆ ಶುರು ಮಾಡಿಕೊಡಿ, ಅದನ್ನು ಏನಿದ್ರೂ ಅದನ್ನು ಸಾಲ್ವ್ ಮಾಡಿಕೊಡಿ ಅಂತ ಕೇಳಿದ್ದೀವಿ ಅಷ್ಟೇ. ಇನ್ನೇನು ಎಕ್ಸ್ಟ್ರಾ ಏನೂ ಇಲ್ಲ ಅಲ್ಲಿ. ಮುನಿ ಸರ್, ಅದೇ ಈಗ ಅಮ್ಮವ್ರ ಪ್ರಮುಖ ಬೇಡಿಕೆ, ಕುಟುಂಬದ ಬೇಡಿಕೆ ಮೈಸೂರಲ್ಲೇ ಸ್ಮಾರಕ ಆಗಬೇಕು ಅನ್ನುವಂಥದ್ದು, ಓಕೆನಾ? ಸೊ ಅದೇ ಮನವಿ ಕೂಡ ನಿಮಗೂ ಬರುತ್ತೆ. ಈಗ ನಿಮ್ಮ ಒಂದು ಸ್ಪಂದನೆ ಹೇಗಿರುತ್ತೆ ಸರ್ ಅದಕ್ಕೆ? ಇದು ವೈಯಕ್ತಿಕವಾಗಿ ನಾನು ಒಬ್ಬ ಹೇಳಿಕೆ ಕೊಡೋಂಥ ಹೇಳಿಕೆ ಅಲ್ಲ. ಏನೇ ಮಾಡಿದ್ರು ಇದು ಸರ್ಕಾರ ಮಾಡಬೇಕು. ಖಂಡಿತವಾಗಲೂ ನನಗಿರೋಂಥ ಒಂದು ಉದ್ದೇಶ ವಿಷ್ಣುವರ್ಧನ್ ಅವರ ಒಂದು ಅಭಿಮಾನಿಯಾಗಿ ಇದು ಬೇಗ ಆಗಬೇಕು ಅನ್ನೋದು ನನಗಿದೆ. ಹಂಗಾಗಿ ಖಂಡಿತವಾಗಲೂ ಇದಕ್ಕೆ ಸ್ಪಂದಿಸಿ ಕೂಡಲೇ ಬಗೆಹರಿಸಿ ಈ ಒಂದು ಸ್ಮಾರಕ ನಿರ್ಮಾಣ ಮಾಡೋಂಥದಕ್ಕೆ ನಾನಂತೂ ಇದಕ್ಕೆ ಒತ್ತಾಯ ಮಾಡ್ತೇನೆ. ಓಕೆ ಸರ್, ಈ ಎಲ್ಲ ಬೆಳವಣಿಗೆಗಳು ಆಗೋದ್ರ ಮಧ್ಯದಲ್ಲಿ ನೀವು ಸಿಎಂ ಜೊತೆ ಏನಾದ್ರು ಚರ್ಚೆ ಮಾಡಿದ್ದೀರಾ? ಒಂದು ಸದ್ಯಕ್ಕೆ ಏನಾದ್ರು ಮಾಹಿತಿ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಈ ಪತ್ರದ ಮೇಲೆ ಇವತ್ತು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಒಂದು ಸೂಕ್ತವಾದ ಒಂದು ತೀರ್ಮಾನ ಮಾಡೋಣ ಅಂತ. ಯಾಕಂದರೆ ನಾನು ಒಬ್ಬ ಸರ್ಕಾರದಲ್ಲಿರೋದ್ರಿಂದ ಖಂಡಿತವಾಗ್ಲೂ ನಾನು ಮಾತನಾಡ್ತೀನಿ.
ಓಕೆ, ಇನ್ನೊಂದು ಮಾಹಿತಿ ಪ್ರಕಾರ ಏನಂತಂದ್ರೆ ಈಗ ಚಿತ್ರರಂಗದಲ್ಲಿನ ಕೆಲವು ಗಣ್ಯರು ಮತ್ತು ಒಂದು ನಿಯೋಗ ಸದ್ಯದಲ್ಲಿಯೇ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅಭಿಮಾನ್ ಸ್ಟುಡಿಯೋದಲ್ಲಿನೇ ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನೋ ವಿಚಾರವನ್ನ ಮಂಡನೆ ಮಾಡುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಈಗ ಚಿತ್ರರಂಗ ಇರ್ಬೋದು, ಅಭಿಮಾನಿಗಳಿರ್ಬೋದು, ಯಾರೇ ಇರಲಿ, ಕುಟುಂಬದ ತೀರ್ಮಾನ ಬರವಣಿಗೆಯಲ್ಲಿ ಏನು ಕೊಡ್ತಾರೋ ನಾವು ಅದರ ಮೇಲೆ ಮಾತನಾಡ್ತೀವಿ. ಯಾವುದೇ ಆಗಲಿ, ಅಭಿಮಾನಿಗಳು ಅವ್ರವ್ರಿಗೆ ಅಭಿಮಾನದಿಂದ ಮಾತಾಡೋ ಮಾತುಗಳು ಬೇರೆ ಇರ್ತವೆ, ಆದರೆ ಆ ಕುಟುಂಬದವ್ರು ಮಾತನಾಡೋ ಮಾತುಗಳು ಬೇರೆ ಇರ್ತವೆ. ನಾವು ಕುಟುಂಬದವರು ಅವರು ಏನು ಹೇಳ್ತಾರೆ ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು. ಸರ್, ಹಾಗೆ ನಿನ್ನೆ ನೀವು ಒಂದು ಮಾತು ಹೇಳಿದ್ರಿ, ಏನಂತಂದ್ರೆ ಪ್ರಮುಖವಾಗಿ ಕುಟುಂಬದ ಬೇಡಿಕೆ ಕೇವಲ ಸ್ಮಾರಕ ನಿರ್ಮಾಣಕ್ಕೆ ಆದರೆ ನಾವು ಕೂಡಲೇ ಕೈಗೆತ್ತಿಕೊಳ್ತೀವಿ. ಒಂದು ವೇಳೆ ಅಲ್ಲಿ ಕೆಲವೊಂದು ಚಟುವಟಿಕೆಗಳು ಪ್ರಮುಖ ಕುಟುಂಬವಾಗಿರ್ತಕ್ಕಂಥ ಬೇಡಿಕೆಗಳಿದೆ, ಶೈಕ್ಷಣಿಕ ಚಟುವಟಿಕೆ, ಸಾಂಸ್ಕೃತಿಕ ಚಟುವಟಿಕೆಗಳ ವಿಚಾರವಾಗಿ ಏನಾದ್ರು ಇದ್ರೆ ಅದು ಡಿಲೇ ಆಗ್ಬೋದು ಅನ್ನೋಂಥ ಮಾತು ಕೇಳಿ ಬರುತ್ತೆ. ಸೊ ಅದನ್ನು ಹೇಗೆ ಬಗೆಹರಿಸ್ಬೋದು ಸರ್? ಖಂಡಿತವಾಗಲೂ ನಾನು ನಿನ್ನೆನೂ ಮಾತನಾಡಿದ್ದೇನೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಅಂಬರೀಷ್ ಅವರು ಸ್ಮಾರಕ ಯಾವ ರೀತಿ ಮಾಡ್ತಾಯಿದ್ರು ಅದೇ ರೀತಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದೇ ಈ ಪ್ರಮುಖವಾಗಿರೋ ಗೊಂದಲ ಇದು ಸರ್. ಒಂದು, ನೀವು ಪರ್ಟಿಕ್ಯುಲರ್ ಬರೀ ಸ್ಮಾರಕಕ್ಕೆ ಬೇಡಿಕೆ ಇಟ್ಟರೆ ಬೇಗ ಬಗೆಹರಿಸ್ತೀವಿ ಅನ್ನೋಂಥ ವಿಚಾರ ಇದೆ. ಅದರ ನಂತರ ಲಿಟಿಗೇಷನ್ ಬರ್ಲಿ ಆಚೆ, ಅದಾದ್ಮೇಲೆ ಬೇರೆದು ಏನ್ ಮಾಡ್ತಾರಂತ ಅವ್ರು ಹೇಳ್ತಾರೆ. ಈಗ ಮೊದಲನೇದಾಗಿ ನಮಗೆ ಇಲ್ಲಿವರೆಗೂ ಅಲ್ಲಿ ಹಿಂದೆ ಏನು ನಡೆದಿತ್ತು ಅದು ಚರ್ಚೆ ಇಲ್ಲದೆ ಇವತ್ತು ಏನು ಮುಖ್ಯಮಂತ್ರಿಗಳಿಗೆ ಪತ್ರ ಕೊಟ್ಟಿದ್ದಾರೆ, ಈ ಒಂದು ಪತ್ರದ ಆಧಾರದ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ನೋಡಮ್ಮ, ಇದು ನಾನು ಒಬ್ಬ ಮಾತನಾಡೋಂಥದ್ದಲ್ಲ. ಯಾವಾಗಲೂ ಅಷ್ಟೇ, ಸ್ಥಳ ಕೊಡೋದು ಅದು ಏನೇ ಒಂದು ಇದ್ರೂ ಸರ್ಕಾರ ಮಾಡುತ್ತೆ. ಮುಖ್ಯಮಂತ್ರಿಗಳು ಹಾಗೂ ಎಲ್ಲರೂ ಸಹ ಇದರಲ್ಲಿ ಒಂದು ಒಮ್ಮತದ ತೀರ್ಮಾನಕ್ಕೆ ಬಂದು ತೀರ್ಮಾನ ಮಾಡ್ತಾರೆ. ಅಂತಿಮವಾಗಿ ಸರ್ಕಾರದ ಆಸ್ತಿ ಒಂದು ತೀರ್ಮಾನ ಆಗೋದು ಸರ್ಕಾರದ ಮಟ್ಟದಲ್ಲಿ, ಅದು ಮುಖ್ಯಮಂತ್ರಿಗಳು ಮಾಡ್ತಾರೆ. ಅಮ್ಮ, ಒಂದು, ಈಗ ನಿಮ್ಮ ಪ್ರಮುಖ ಬೇಡಿಕೆ ಮೈಸೂರಲ್ಲಿ ಆಗಬೇಕು ಅನ್ನುವಂಥದ್ದು. ಸೊ ಮನವಿ ಪತ್ರದಲ್ಲೂ ಕೂಡ ಅದೇ ಇರುವಂಥದ್ದು, ನಿಮ್ಮ ನೀಲಿ ನಕ್ಷೆ ಪ್ರಕಾರನೇ ಅದು ಆಗಬೇಕು ಅನ್ನುವಂಥದ್ದು. ಒಂದು ವೇಳೆ ಸರ್ಕಾರ ಅಭಿಮಾನ್ ಸ್ಟುಡಿಯೋದಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅಂದರೆ ಏನಾಗಿರುತ್ತೆ ಮೇಡಮ್ ನಿಮ್ಮ ನಿರ್ಧಾರ? ಆಗೋದಿಲ್ಲಪ್ಪ. ಎಷ್ಟು ಸತಿ ಹೇಳಪ್ಪ, ಮತ್ತೆ ಅದೇ ಪ್ರಶ್ನೆ ಕೇಳ್ತಿರಲ್ಲ. ಅದರಲ್ಲ ಇವತ್ತಾಗುವಂಥ ಬೆಳವಣಿಗೆಗಳ ಹಿನ್ನೆಲೆ ಆಗೋದಿಲ್ಲ. ಅದು ಇವತ್ತು ಆಗೋ ಬೆಳವಣಿಗೆನಲ್ಲಿ ಮೈಸೂರಲ್ಲಿ ಶುರು ಮಾಡಿದ್ರೆ ಆಗಿದೆ, ಮೈಸೂರಲ್ಲಿ ಎಲ್ಲಾನು ಆಗಿದೆ, ಆಗ್ತಾ ಇತ್ತು, ಎಲ್ಲಾನು ಆಗಿದೆ. ಯಾವುದೋ ಒಂದು ಕಾರಣ ತಡೆ ಆಜ್ಞೆ ಬಂದಿದೆ ಅದಕ್ಕೆ. ಸೊ ಅದನ್ನು ಕ್ಲಿಯರ್ ಮಾಡಿ ಶುರು ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ಇನ್ಸ್ಟಿಟ್ಯೂಷನ್ನು ಸದ್ಯಕ್ಕೆ ಬೇಡ, ನಮಗೆ ಸ್ಮಾರಕಕ್ಕೆ ಏನೇನು ಬೇಕೋ ಅಷ್ಟಕ್ಕೆ ಮಾಡಿದ್ರೇ ಸಾಕು. ನಮಗೆ ಅಲ್ಲಿ ಏನೇನು ನಮಗೆ ಉಪಯೋಗ ಆಗೋವಂಥ ಒಂದು ಅವಕಾಶ ಮಾಡಿಕೊಟ್ಬಿಟ್ರೆ ಮುಗಿದೋಯ್ತು. ಏನೇನು ಗೊತ್ತಾ, ಇಂಥ ತುಂಬ ಏನು ಅಭಿವೃದ್ಧಿ ಕಾರ್ಯಗಳು ಶುರುವಾಗಿ ನಿಂತೋದು ತುಂಬ ಇದೆ, ಮತ್ತೆ ಬೇರೆ ಕಡೆ ಆದಂಥದ್ದು ಇದೆ. ಹಾಗಾಗಿ ಮತ್ತೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅಲ್ಲೇ ಪುಣ್ಯಭೂಮಿ ಆಗಿರೋದ್ರಿಂದಾಗಿ ಅಲ್ಲೇ ಇದನ್ನ ಮಾಡೋಣ ಅಂತ ಹೇಳಿ ಎಲ್ಲ ಸರ್ಕಾರ ಬಗೆಹರಿಸಿದ್ರೆ ನಿಮಗೆ ಒಪ್ಪಿಗೆ ಇದೆಯಾ ಅಭಿಮಾನ್ ಸ್ಟುಡಿಯೋದಲ್ಲಿ? ನನಗೂ ಅದಕ್ಕೂ ಸಂಬಂಧವೇ ಇಲ್ಲಪ್ಪ. ಹೋಗಿದ್ಯಲ್ಲಿ ಹೇಳಿ, ಹೋಗಿದ್ಯಲ್ಲಿ ಎಲ್ಲರೂ ಇದ್ದೀರಲ್ಲ ಹೇಳಿ. ಮೈಸೂರು ತಾನೆ, ಸೋಲೆ ಮೈಸೂರು ತಾನೆ, ಹುಟ್ಟಿದ ನಮ್ಮ ಅಪ್ಪ ಎಲ್ಲಿ ಮೈಸೂರು ತಾನೆ, ಅಲ್ಲಿಂದ ಮನೆಗೆ ತಗೊಂಡು ಬಂದು ಅಷ್ಟೇನೆ, ಅಲ್ಲೇನೆ ಮಾಡೋದು. ಮೈಸೂರು ಇಸ್ ದ ಲಾಸ್ಟ್ ಥಿಂಗ್, ಮಿಕ್ಕಿದ್ ಯಾವುದೂ ಇಲ್ಲ. ಮಾಡಿಕೊಟ್ರೆ ಅಲ್ಲಿ, ಇಲ್ಲದೆ ಇದ್ರೆ ಬೇಡ. ಸರ್, ಈಗ ಅನಿರುದ್ಧ್ ಅವರು ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ, ಡಿಸೆಂಬರ್ 30 ಅಂತ. ಅದರ ಒಳಗಡೆ ಏನಾದರೂ ಪಾಸಿಬಲ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದಾ? ನೋಡಿ, ಯಾವುದೇ ಒಂದು ವಿಷಯ ಆಗಲಿ ಸರ್ಕಾರಕ್ಕೆ ಗಡುವು ಕೊಡೋಂಥದ್ದು ಆಗಬಾರ್ದು. ಸರ್ಕಾರ ಬಂದು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡುತ್ತೆ. ಅನಿರುದ್ಧ್ ಅವರು ವಿಳಂಬ ಆಗಿರೋದಕ್ಕೆ ಕೆಲವು ಮಾತುಗಳನ್ನ ಮಾತನಾಡಿದ್ದಾರೆ, ಅದು ಅವರ ನೋವು ಅಂತ ನಾನು ಭಾವಿಸ್ತೇನೆ. ಇಷ್ಟೇ ದಿನ ಇಷ್ಟೇ ಸಮಯ ಅಂತ ನಾವು ಯಾವಾಗ ತೀರ್ಮಾನ ಮಾಡ್ಬೋದು ಅಂದರೆ ನಮಗೆ ಸಂಬಂಧಪಟ್ಟಿರೋದಿದ್ರೆ ಮಾತ್ರ ನಾವು ಮಾಡ್ಬೋದು.
ಸಾರ್ವಜನಿಕ ಹಿತಾಸಕ್ತಿ, ಸಾರ್ವಜನಿಕರಿಂದ ಒತ್ತಡಗಳು, ಸಾರ್ವಜನಿಕರಿಂದ ಗೊಂದಲಗಳು, ಅವ್ರಿಗೆ ಇನ್ನೇನೋ ಇರುತ್ತೆ.